ಹಲೋ ಸ್ನೇಹಿತರೆ, ರೇವತಿ ರೆಸಿಪಿ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಜಾಮೂನ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ನಾನು ಒಂದು ಲೋಟ ಹಾಲು ತೊಗೊಂಡಿದ್ದೀನಿ, ಮತ್ತು ತುಪ್ಪ ತೊಗೊಂಡಿದ್ದೀನಿ, ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ, ಮತ್ತು 500 ಗ್ರಾಮ್ ಅಷ್ಟು ಜಾಮೂನ್ ಪೌಡ್ರ್ ತೊಗೊಂಡಿದ್ದೀನಿ, ಮತ್ತು ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಒಂದು 5-6 ಬಾದಾಮಿ ತೊಗೊಂಡಿದ್ದೀನಿ. ಕರಿಯೋದಕ್ಕೆ ಎಣ್ಣೆ ಬೇಕಾಗುತ್ತೆ. ನೋಡಿ, ಸ್ಟವ್ ಹಚ್ಕೊತಾ ಇದ್ದೀನಿ. ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ನೀರು ಹಾಕ್ಬಿಟ್ಟು ನಾನು ಸಕ್ಕರೆ ಕರಗಿಸೋಕ್ಕೆ ಇಟ್ಕೊತೀನಿ. ನೋಡಿ, ಒಂದು ಬೌಲಷ್ಟು ಸಕ್ಕರೆ ತೋರಿಸಿದ್ದೀನಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೋಡಿ, ಇದು ಸಕ್ಕರೆ ಪಾಕನ ಕರಗಬೇಕಿದು. ನೋಡಿ, ನಾನು MTR ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ಹಾಗಾಗಿ ಹಾಕ್ಬಿಟ್ಟು ನಾನು ಈಗ ಕಲಿಸ್ಕೊತಾ ಇದ್ದೀನಿ. ನೋಡಿ, ನಾನು ಇದನ್ನು ನೀರು ಹಾಕಿ ಕಲಸಲ್ಲ. ನೋಡಿ, ಇದು ಹಾಲು ಹಾಕ್ಬಿಟ್ಟೆ ಕಲಿಸ್ಕೋಬೇಕಿದು. ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇದು. ಹಾಗಾಗಿ ನಾನು ಸ್ವಲ್ಪ ಹಾಲು ಹಾಕ್ಬಿಟ್ಟು ಕಲಿಸ್ಕೊತೀನಿ. ನೋಡಿ, ಗಟ್ಟಿ ಕಲಿಸ್ಕೋಬೇಕು. ಸ್ವಲ್ಪನೇ ಹಾಲು ಹಾಕ್ಬಿಟ್ಟು ಇದನ್ನು ಕಲಿಸ್ಕೋಬೇಕು. ನೋಡ್ಕೊಂಡು ಹಾಕೋಬೇಕು. ನೋಡಿ, ಸ್ವಲ್ಪ ಗಟ್ಟಿಯೇ ಕಲಿಸ್ಕೋಬೇಕು. ಚೆನ್ನಾಗಿ ಹಾಕ್ಕೋಬೇಕಿದು. ನೋಡಿ, ಈಗ ಪಾಕ ಗಟ್ಟಿಯಾಗಿದೆ. ನಾನು ಇದಕ್ಕೆ ನಿಂಬೆ ರಸ ಹಾಕಲ್ಲ. ನಮಗೆ ಕರೆಕ್ಟಾಗಿ ಅದ ನೋಡ್ಕೊಂಡ್ರೆ ಒಂದು ಹಣ್ಣು ಬರಂಗಾದ್ರೆ ಸಾಕು. ಇದು ಗಟ್ಟಿಯಾಗಲ್ಲ. ಈಗ ನಾನು ಏಲಕ್ಕಿ ಪೌಡ್ರ್ ಸೇರಿಸ್ತಾ ಇದ್ದೀನಿ. ನೋಡಿ, ನೋಡಿ, ಸ್ವಲ್ಪ ಒಂದೆರಡು ಚಿಟಿಕೆ ಅಷ್ಟು ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದನ್ನ ಕಲಸಿದಾಗಿದೆ. ಈಗ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳೋಣ. ಈಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ಮಾಡೋಣ. ಕರೆಕ್ಟಾಗಿ ಉಂಡೆ ಕಟ್ಕೋಬೇಕು. ಇಲ್ಲಾಂದರೆ ನಮಗೆ ಹೊಡೆದ್ಬಿಡುತ್ತೆ. ಎಣ್ಣೆ ಕರಿಬೇಕಾದ್ರೆ ಸೀಳ್ದಂಗೆ ಆಗುತ್ತೆ. ಆ ಥರ ಆಗಬಾರ್ದು. ನಾವು ಕರೆಕ್ಟಾಗಿ ಕೈಯಲ್ಲೇ ಚೆನ್ನಾಗಿ ಉಂಡೆ ಕಟ್ಕೋಬೇಕು. ಇದನ್ನ ನೋಡಿ, ಈ ಸೈಜ್ ಮಾಡಿದ್ದೀನಿ. ನೋಡಿ, ಈಗ ಉಂಡೆ ಮಾಡಿ ಇಟ್ಕೊಂಡದಾಗಿದೆ. ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ನಾನು ಎಣ್ಣೆ ಕಾಯಕ್ಕೆ ಇಟ್ಕೊತೀನಿ. ಈಗ ನೋಡಿ, ಈಗ ಎಣ್ಣೆ ಸ್ವಲ್ಪ ಸ್ವಲ್ಪ ಎಣ್ಣೆ ಕಾದ್ರೆ ಸಾಕು. ಜಾಸ್ತಿ ಕಾಯಿಸ್ಬಾರ್ದು. ಆವಾಗ ನಾವು ಈ ಥರ ಉಂಡೆ ಬಿಟ್ಕೋಬೇಕು. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕರ್ಕೋಬೇಕು ಇದನ್ನು. ಮೀಡಿಯಂ ಫ್ಲೇಮಲ್ಲಿ ಇದನ್ನ ಕರಿಕೋಬೇಕು. ನೋಡಿ, ತೀರಾ ಉರಿ ಜಾಸ್ತಿ ಇರಬಾರ್ದು. ನೋಡಿ, ಇನ್ನೂ ಸ್ವಲ್ಪ ಬಣ್ಣ ಬರಬೇಕು. ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ತಾ ಇರಬೇಕು. ಇದನ್ನ ನೋಡಿ, ಈಗ ಆಗಿದೆ. ಈ ಕಲರ್ ಹಾಕ್ಬೇಕು. ನೋಡಿ, ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ನೋಡಿ, ಈಗ ಪಾಕದಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಇದಕ್ಕೆ ಬಾದಾಮಿ ಹಾಕ್ತಿದ್ದೀನಿ. ನೋಡಿ, ಈಗ ನಾನು ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನಾನು ಪಾಕದಲ್ಲಿ ಹಾಗೆ ಬಿಟ್ಬಿಡ್ತೀನಿ. ಇದು ತುಂಬ ಟೇಸ್ಟಿಯಾಗಿ ಕೊಡುತ್ತೆ ಇದು. ಹಾಗಾಗಿ ನಾನು
ತುಪ್ಪ ಈಗ ಲಾಸ್ಟಿಗೆ ಹಾಕ್ತಾ ಇದ್ದೀನಿ ನೋಡಿ. ಈಗ 1 ಗಂಟೆ ಅದನ್ನ ಪಾಕ ಹೀರ್ಕೊಳ್ಳೋವರೆಗೂ ನಾವು ಅದನ್ನ ಮುಚ್ಚಿಡೋಣ. ಈಗ ರೆಡಿಯಾಗಿದೆ ನೋಡಿ ಜಾಮೂನು. ನೋಡಿ ತುಂಬ ಚೆನ್ನಾಗಾಗಿದೆ ನೋಡಿ, ಒಳಗಡೆ ಏನು ಇಟ್ಟಿಲ್ಲ, ತುಂಬ ಚೆನ್ನಾಗಾಗಿದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.